ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮಾಸ್ಟರ್ ಫಿಸಿಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತೆಲ್ಲ ಮಿಡ್ ಟರ್ಮ್ ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ನಾನು ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ 33 ಕ್ವಶನ್ ನಂಬರಲ್ಲಿ ಏನಂತ ಇದೆ, 2 ಪಾಯಿಂಟ್ ಚಾರ್ಜಸ್ QA 4 ಮೈಕ್ರೋಕೂಲಮ್ and QB equals -4 microcoulomb are located at A and B separated by 0.4 meter in vacuum ಅಂತ ಕೊಟ್ಟಿದ್ದಾರೆ. ಆ ಡಯಾಗ್ರಾಮ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ದಿ ಗಿವೆನ್ ಸಿಚುಯೇಷನ್ ಈಸ್ ಆಸ್ ಶೋನ್ ಇನ್ ದ ಡಯಾಗ್ರಾಮ್ ಅಂತ ಇಲ್ಲಿದೆ. ಸೊ ಇಲ್ಲಿ ಎ ಅನ್ನೋ ಪಾಯಿಂಟಲ್ಲಿ QA ಚಾರ್ಜ್ ಇದೆ, ಬಿ ಅನ್ನೋ ಪಾಯಿಂಟಲ್ಲಿ QB ಚಾರ್ಜ್ ಇದೆ. ಅದರ ಮ್ಯಾಗ್ನಿಟ್ಯೂಡ್ ಆಲ್ರೆಡಿ ಹೇಳಿದ್ದೀನಿ. ಓ ಅಂತಕ್ಕಂಥದ್ದು ಮಿಡ್ ಪಾಯಿಂಟ್ ಆಗಿದೆ, ಅಂದರೆ 0.2 ಮೀಟರ್ ಫ್ರಮ್ ಎ, 0.2 ಮೀಟರ್ ಫ್ರಮ್ ಬಿ. ಈ ಥರ ಡಯಾಗ್ರಾಮ್ನ ನಾನು ತೋರಿಸಿದ್ದೀನಿ. ಸೊ ಮೊದಲನೇ ಪ್ರಶ್ನೆ ಅವ್ರು ಏನು ಮಾಡ್ತಾ ಇದ್ದಾರೆ, ವಾಟ್ ಇಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಮಿಡ್ ಪಾಯಿಂಟ್ ಡ್ಯೂ ಟು ದಿಸ್ ಚಾರ್ಜಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾನೇನು ಮಾಡಿದೆ, ಫಸ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಓ ಡ್ಯೂ ಟು QA. ಸೊ ಅಂದರೆ QA ಇಂದ ಓ ಹತ್ರ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಅಂತ ಚೆಕ್ ಮಾಡಿಕೊಂಡೆ. ಫಾರ್ಮುಲಾ ನಿಮಗೆ ಗೊತ್ತಿದೆ, 1/4πε0 ಚಾರ್ಜ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವಯರ್ಡ್. ಡೈರೆಕ್ಷನ್ ಏನಿರುತ್ತೆ, ಪಾಸಿಟಿವ್ ಚಾರ್ಜ್ಗೆ ಅವೇ ಫ್ರಮ್ ದಿ ಚಾರ್ಜ್ ಇರುತ್ತೆ, ಹಾಗಾಗಿ ಅಲಾಂಗ್ ಎ ಓ ಅಂತ ಬರದೆ. ಸೊ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದೆ. 1/4πε0 ಅಂದರೆ 9 × 10⁻⁹, QA ಅಂದರೆ 4 × 10⁻⁻6, AO ಅಂದರೆ 0.2, ಅದನ್ನು ಸ್ಕ್ವೇರ್ ಮಾಡಿದ್ದೀನಿ. ಡೈರೆಕ್ಷನ್ ಅಲಾಂಗ್ AOನ ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನನಗೆ 9 × 10⁵ ನ್ಯೂಟನ್ ಪರ್ ಕೂಲಮ್ ಡೈರೆಕ್ಷನ್ ಅಲಾಂಗ್ AO ಬರ್ತಾ ಇದೆ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಓ ಡ್ಯೂ ಟು ಚಾರ್ಜ್ QB ತಗೊಳ್ತಾ ಇದ್ದೀನಿ. ಸೊ QB ಏನಿದೆ ಅದು ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆಗೆ ಬರುತ್ತೆ, ಟುವರ್ಡ್ಸ್ ದಿ ಚಾರ್ಜ್ ಬರುತ್ತೆ. ಅಂದರೆ ಅಲಾಂಗ್ OB ಅಂತ ಬರಿಬೋದು, ಅಲಾಂಗ್ AO ಅಂತ ಬರಿಬೋದು, ಅಥವಾ ಅಲಾಂಗ್ AB ಅಂತ ಬರಿಬೋದು. ನಾನು ಅಲಾಂಗ್ AO ಅಂತ ಬರಿತಾ ಇದ್ದೀನಿ ಡೈರೆಕ್ಷನ್ನ. ಫಾರ್ಮುಲಾ ಸಿಂಪಲ್, 1/4πε0 ಚಾರ್ಜ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವಯರ್ಡ್, ಡೈರೆಕ್ಷನ್ AO. ಸೊ ಇದು ಕೂಡ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನನಗೆ 9 × 10⁵ ನ್ಯೂಟನ್ ಪರ್ ಕೂಲಮ್ ಅಲಾಂಗ್ AO ಅಂತ ಬರುತ್ತೆ. ಬಟ್ ನಿಮಗೆ ಬೇಕಾಗಿದ್ದೇನೋ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಓ. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಓ ಅಂದ್ರೇನು, ಇಟ್ಸ್ ಎ ವೆಕ್ಟರ್ ಸಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಬಿ. ಸೊ ಇದನ್ನು ಡೈರೆಕ್ಷನ್ ಎರಡರೂ ಒಂದೇ ಡೈರೆಕ್ಷನಲ್ಲಿ ಇರೋದ್ರಿಂದ ಆ್ಯಡ್ ಆಗುತ್ತೆ. ಸೊ ಆ್ಯಡ್ ಮಾಡಿದ್ರೆ ನನಗೆ ಈ ಥರದ ಉತ್ತರ ಬರ್ತಾ ಇದೆ. ಸೊ ಮೊದಲನೇ ಸಬ್ ಹೆಡಿಂಗ್ ಏನಿತ್ತು ಅದರ ಉತ್ತರ 18 × 10⁵ ನ್ಯೂಟನ್ ಪರ್ ಕೂಲಮ್ ಅಲಾಂಗ್ AB ಆಗುತ್ತೆ. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಅವ್ರು ಏನು ಕೇಳಿದ್ದಾರೆ, ಇಫ್ ಎ ನೆಗೆಟಿವ್ ಟೆಸ್ಟ್ ಚಾರ್ಜ್ ಆಫ್ ಮ್ಯಾಗ್ನಿಟ್ಯೂಡ್ 3 ನ್ಯಾನೋಕೂಲಮ್ ಈಸ್ ಪ್ಲೇಸ್ಡ್ ಅಟ್ ಓ, ವಾಟ್ ಇಸ್ ದಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದಿ ಟೆಸ್ಟ್ ಚಾರ್ಜ್ ಅಂತ ಹೇಳ್ತಾ ಇದ್ದಾರೆ. ಸೊ ಟೆಸ್ಟ್ ಚಾರ್ಜನ್ನು ಅವರು ಓ ಹತ್ರ ಇಡ್ತಾ ಇದ್ದಾರೆ. ಓ ಅಲ್ಲಿ ಆಲ್ರೆಡಿ ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಅಲ್ಲಿ ಚಾರ್ಜ್ ಇಟ್ಟರೆ ಅದು ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಅದಕ್ಕೆ ಫಾರ್ಮುಲಾ ಏನು, Q × E. ಡೈರೆಕ್ಷನ್ ಏನು, ಅಲಾಂಗ್ AB ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಬಟ್ ಇಲ್ಲಿ ನಾವು ನೆಗೆಟಿವ್ ಚಾರ್ಜ್ ಇಟ್ಟಿರೋದ್ರಿಂದ ಅದರ ವಿರುದ್ಧವಾಗಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹಾಗಾಗಿ ಅಲಾಂಗ್ BA. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಚಾರ್ಜ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ನ. ಸಿಂಪ್ಲಿಫೈ ಮಾಡಿದ್ರೆ ನನಗೆ 54 × 10⁻⁻4 ನ್ಯೂಟನ್ ಅಲಾಂಗ್ BA ಸಿಗ್ತಾ ಇದೆ. ಸೊ ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಖಂಡಿತ ಸಿಗ್ತದೆ. 34th ಕ್ವಶನ್ ಏನಿದೆ, ತುಂಬ ಲೆಂತಿ ಕ್ವಶನ್ ಇದೆ. ಒಂದು ಚೂರು ಮಿಸ್ಟೇಕ್ ಮಾಡಿದ್ರೆ ಇಡೀ ಕ್ವಶನ್ ತಪ್ಪಾಗೋ ಚಾನ್ಸಸ್ ಇದೆ, ಹಾಗಾಗಿ ಭಾಳ ಕೇರ್ಫುಲ್ಲಾಗಿ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಬೆಟರ್ ಇದನ್ನು ಎಂಡಿಂಗಲ್ಲಿ ಇಟ್ಕೊಳ್ಬೇಕಾಗಿತ್ತು ನೀವು. ಓಕೆ, ಲೆಂತಿ ಆಗಿರೋದ್ರಿಂದ ಇದಕ್ಕಿಂತ ಬೆಟರ್ ಬೇರೆ ಚಿಕ್ಕ ಚಿಕ್ಕ ನ್ಯೂಮರಿಕಲ್ ಸಾಲ್ವ್ ಮಾಡೋದು ಒಳ್ಳೆ ಆಯ್ಕೆ ಅಂದ್ಕೊಳ್ತೀನಿ. ಯಾಕೆಂದರೆ KCL ಅಪ್ಲೈ ಮಾಡಿದಾಗ ನನಗೆ 3 ಅನ್ನೋನ್ಸ್ ಇರೋದ್ರಿಂದ 3 ಈಕ್ವೇಷನ್ಸ್ನ ಸಾಲ್ವ್ ಮಾಡಬೇಕಾಗತ್ತೆ. ಲೆಂತಿ ಪ್ರೋಸೆಸ್ ಇದು. ಇರಲಿ, ನಾನು ಈ ಥರ ಕರೆಂಟ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಅವ್ರು ಕೊಟ್ಟಿರೋ ಡಯಾಗ್ರಾಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇನ್ಪುಟ್ಸ್ನ ನಾನು ಬರ್ಕೊಳ್ತಾ ಇದ್ದೀನಿ. ರೆಸಿಸ್ಟರ್ಸ್ನ R1 R2 R3 R4 ಮತ್ತು RG ಅಂತ ನೇಮಿಂಗ್ ಕೊಟ್ಟಿದ್ದೀನಿ. ಮತ್ತು ಕರೆಂಟ್ ಹೇಗೆ ಡಿವೈಡ್ ಆಗುತ್ತೆ ಅಂತ ಇಲ್ಲಿ ನೋಡ್ಕೊಳ್ಳಿ. ಕರೆಂಟ್ ಹೇಗೆ ಡಿವೈಡ್ ಆಗುತ್ತೆ, I ಬಂದಿದ್ದು ಅಟ್ ಎ I1 ಆಗಿ ಮತ್ತು ಇನ್ನೊಂದು ಕಡೆ I - I1 ಆಗಿ ಸ್ಪ್ಲಿಟ್ ಆಗುತ್ತೆ ಅಂತ ತೋರಿಸಿದ್ದೀನಿ. ಬಿ ಹತ್ರ IG ಅನ್ನೋ ಕರೆಂಟ್ ಇಲ್ಲಿ ಬರುತ್ತೆ, ಉಳಿದಿರ್ತಕ್ಕಂಥ ಕರೆಂಟ್ I1 - IG ಈ ಕಡೆಗೆ ಸ್ಪ್ಲಿಟ್ ಆಗಿ ಬರ್ತಾ ಇದೆ. ಮತ್ತು ಇಲ್ಲಿ I - I1 ಮತ್ತು IG ಎರಡು ಸೇರಿಕೊಂಡು I - I1 + IG ಜಾಯಿನ್ ಆಗುತ್ತೆ. ಸಿನಲ್ಲಿ ಈ ಎರಡು ಕರೆಂಟ್ ಮಿಕ್ಸ್ ಆಗಿ ಕೊನೆಗೆ I ಅನ್ನೋ ಕರೆಂಟ್ ಇಲ್ಲಿ ಬರುತ್ತೆ. ಇಲ್ಲಿ ನೋಡ್ ಪಾಯಿಂಟ್ಸಿಗೆ Y ಮತ್ತು X ಅಂತ ಎಕ್ಸ್ಟ್ರಾ ಹೆಸರು ನಾನು ಕೊಟ್ಕೊಂಡಿದ್ದೀನಿ. ಅವರು ಕೊಟ್ಟಿರೋ EMF ಆಫ್ ದಿ ಬ್ಯಾಟ್ರಿ ಏನಿದೆ 10 ವೋಲ್ಟ್ಸ್ ಇದೆ. ಸೊ ಮೊದಲಿಗೆ KVL ಅಪ್ಲೈ ಮಾಡ್ತಾ ಇದ್ದೀನಿ. ಯಾವ ಲೂಪಿಗೆ ಅಂತ ನೋಡ್ಕೊಳ್ಳಿ, ಈ ಲೂಪಿಗೆ A
ಬಿ ಡಿ ಮತ್ತು ಎ ಈ ಲೂಪಿಗೆ ನಾನು ಕೆ ವಿ ಎಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಕೆ ವಿ ಎಲ್ ಅಪ್ಲೈ ಮಾಡೋದು ನಿಮ್ಗೆ ಗೊತ್ತಿದೆ. ಸೊ ಒಂದೊಂದು ಕಡೆ ಒಂದೊಂದು ಸೈನ್ ಕನ್ವೆನ್ಷನ್ನ ಫಾಲೋ ಮಾಡ್ತಾರೆ. ನಾನಿಲ್ಲಿ ಫಾಲೋ ಮಾಡ್ತಿರೋ ಸೈನ್ ಕನ್ವೆನ್ಷನ್ ಡಿಕ್ರೀಸ್ ಇನ್ ಪೊಟೆನ್ಷಿಯಲ್ ನೆಗೆಟಿವ್, ಇನ್ಕ್ರೀಸ್ ಇನ್ ಪೊಟೆನ್ಷಿಯಲ್ ಪಾಸಿಟಿವ್, ಆ ಥರ ಸೈನ್ ಕನ್ವೆನ್ಷನ್ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಕರೆಂಟ್ ಈ ಕಡೆಗೆ ಹೋಗ್ತಾ ಇದೆ. ಸೊ ಅನಾಲಿಸಿಸ್ ಡೈರೆಕ್ಷನು ಅದೇ ಇದೆ, ಹಾಗಾಗಿ ಮೈನಸ್ ಬರುತ್ತೆ 100 ಇಂಟು I1 ನೋಡಿ, -100 ಇಂಟು I1 ಆಯಿತಾ. ನೆಕ್ಸ್ಟು ಇಲ್ಲಿ ನೋಡಿ ಐ ಜಿ ಮತ್ತು ಆರ್ ಜಿ ಇದೆ. ಸೊ ಕರೆಂಟ್ ಡೈರೆಕ್ಷನ್ ಅನಾಲಿಸಿಸ್ ಡೈರೆಕ್ಷನ್ ಸೇಮ್ ಇರೋದ್ರಿಂದ ಮತ್ತೆ ಮೈನಸ್ ಆಗುತ್ತೆ, -15 IG. ನೆಕ್ಸ್ಟ್ ಇಲ್ಲಿ ಅನಾಲಿಸಿಸ್ ಡೈರೆಕ್ಷನ್ ಡಿ ಟು ಎ ಇದೆ, ಕರೆಂಟ್ ಡೈರೆಕ್ಷನ್ ಎ ಟು ಡಿ ಇದೆ, ಹಾಗಾಗಿ ಪಾಸಿಟಿವ್ ತೊಗೊಳ್ತೀನಿ. I - I1 ಇಂಟು 60 ಆಗುತ್ತೆ, ಅದನ್ನು ಸ್ಪ್ಲಿಟ್ ಮಾಡಿ ಬರ್ತಿದ್ದೀನಿ 60I - 60I1. ಸೊ ಈಸ್ ಈಕ್ವಲ್ ಟು 0. ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನನಗೆ ಈಕ್ವೇಷನ್ ನಂಬರ್ 1 ಬರುತ್ತೆ ಈ ಥರ. ಓಕೆ, ಇದನ್ನು ನಾನು ಪೋಸ್ಟ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಳ್ಳಿ. ಅಲ್ಲಿಂದ ನೀವು ಮತ್ತೊಂದು ಸತಿ ನೀವು ನೋಟ್ಸ್ನ ತೊಗೊಂಡು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಾನು ಕ್ವಿಕ್ಕಾಗಿ ಆನ್ಸರ್ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಲೂಪ್ ಯಾವ ಲೂಪ್ ತೊಗೊಳ್ತಾ ಇದ್ದೀನಿ, ಅನಾಲಿಸಿಸ್ ಮಾಡ್ತಾ ಇರೋದು ನಾನು ಬಿ ಟು ಸಿ, ಬಿ ಟು ಸಿ, ಸಿ ಟು ಡಿ ಮತ್ತು ಡಿ ಟು ಬಿ ಈ ಥರ ಲೂಪ್ನ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಇಕ್ವೇಷನ್ ಬರೆದು ಸಿಂಪ್ಲಿಫೈ ಮಾಡಿದ್ರೆ ನನಗೆ ಈ ಉತ್ತರ ಸಿಗ್ತಾ ಇದೆ. I - 3I1 + 6IG ಅಂತ ಸಿಗ್ತಾ ಇದೆ. ನೆಕ್ಸ್ಟು ಅಪ್ಲೈಯಿಂಗ್ ಕೆ ವಿ ಎಲ್ ಫಾರ್ ಲೂಪ್ ಎ ಡಿ ಸಿ ವೈ ಎಕ್ಸ್ ಎ ಅಂತ ತೊಗೊಂಡಿದ್ದೀನಿ. ಯಾವ ಲೂಪ್ ಅಂತ ನೋಡ್ಕೊಳ್ಳಿ, ಈ ಲೂಪ್ನ ತೊಗೊಳ್ತಾ ಇದ್ದೀನಿ. ಈ ಕಡೆಯಿಂದ ಹೀಗೆ ಈ ಲೂಪ್ನ ತೊಗೊಳ್ತಾ ಇದ್ದೀನಿ. ಈ ಲೂಪ್ನ ತೊಗೊಂಡು ನಾನು ಕೆ ವಿ ಎಲ್ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನನಗೆ ಈ ಉತ್ತರ ಬರ್ತಾ ಇದೆ, ಈಕ್ವೇಷನ್ ನಂಬರ್ 3. ಸೊ 3 ಇಕ್ವೇಷನ್ಸ್ ಇದೆ. ನಾನು ಕ್ರೇಮರ್ಸ್ ರೂಲ್ ಅಪ್ಲೈ ಮಾಡಿಕೊಂಡು ಇದನ್ನು ಸಾಲ್ವ್ ಮಾಡೋಣ ಅಂತ ಮೆಟ್ರಿಕ್ಸ್ ಫಾರ್ಮಲ್ಲಿ ಬರ್ಕೊಂಡೆ. ನಂಬರ್ಸು ತುಂಬ ಏನು ಫ್ರೆಂಡ್ಲಿ ಆಗಿರಲಿಲ್ಲ, ಅದಕ್ಕೋಸ್ಕರ ನಾನು ಈ ಐಡಿಯಾಗಿನ ಬೇರೆ ಐಡಿಯಾ ಏನಾದರೂ ಇದೆಯಾ ಅಂತ ಯೋಚನೆ ಮಾಡಿದೆ. ನನಗೆ ಇನ್ನೊಂದು ಐಡಿಯಾ ಹೊಳಿತು. ಈಕ್ವೇಷನ್ 2ನಲ್ಲಿ ನಾನು ಐಗೆ ಬರಿಬೋದು, ಐಗೆ ಏನಂತ ಬರಿಬೋದು ಅದನ್ನು ಇಲ್ಲಿ ಬರೆದಿದ್ದೀನಿ ನೋಡಿ. ಈಕ್ವೇಷನ್ 2 ತೊಗೊಂಡು ಐಗೆ ಈ ಥರದ ಈಕ್ವೇಷನ್ ಬರೆದೆ. ಇದು ಕೂಡ ತಪ್ಪೇನಾಗ್ತಾ ಇರಲಿಲ್ಲ, ಇದು ಕೂಡ ಸ್ವಲ್ಪ ಲೆಂತಿ ಆಗುತ್ತೇನೋ ಅಂತ ಅನ್ನಿಸ್ತು. ಕ್ರಾಸ್ ಚೆಕ್ ಮಾಡೋದಕ್ಕೆ ಹೋದರೆ ನಂಬರ್ಸ್ ಎಲ್ಲ 32 - 13 ಅಂತೆಲ್ಲ ಇದೆಯಲ್ಲ, ಹಾಗಾಗಿ ಲೆಂತಿ ಆಗ್ಬೋದು ಅಂತ ಈ ಐಡಿಯಾನ ನಾನು ಉಪಯೋಗಿಸ್ದೆ. ಸೊ ಐಗೆ ನನಗೆ I1 ಮತ್ತು IG ಟರ್ಮ್ಸಲ್ಲಿ ಈ ಥರ ಈಕ್ವೇಷನ್ ಬಂತು. ಅದನ್ನು 4ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ಸಿಂಪ್ಲಿಫೈ ಮಾಡಿದಾಗ ನನಗೆ ಈಕ್ವೇಷನ್ ನಂಬರ್ 5 ಬಂತು. ಮತ್ತು ಅದೇ 4ನ 3ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ಈ ಥರದೊಂದು ಸಿಂಪ್ಲಿಫೈಡ್ ಈಕ್ವೇಷನ್ ಬಂತು ನೋಡಿ. 5 ಮತ್ತು 6 ಏನಿದೆ, ದೀಸ್ ಟು ಆರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ಸೊ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್ನ ಸಾಲ್ವ್ ಮಾಡೋದು ನಿಮ್ಗೆ ಗೊತ್ತಿದೆ. ಈಕ್ವೇಷನ್ 5ಗೆ 26ಇಂದ ಮಲ್ಟಿಪ್ಲೈ ಮಾಡಿದೆ, ನನಗೆ ಈ ಈಕ್ವೇಷನ್ ಸಿಕ್ಕಿದೆ. ಈಕ್ವೇಷನ್ 6ನ 4ಇಂದ ಮಲ್ಟಿಪ್ಲೈ ಮಾಡಿದೆ, ನನಗೆ ಈ ಈಕ್ವೇಷನ್ ಸಿಕ್ಕಿದೆ. ಸೊ I1 ಕೋಎಫಿಷಿಯಂಟ್ ಸೇಮ್ ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡಿಕೊಂಡೆ. ಸಬ್ಟ್ರಾಕ್ಟ್ ಮಾಡಿದಾಗ ಈ ಈಕ್ವೇಷನ್ ಮತ್ತು ಈ ಈಕ್ವೇಷನ್ನ ಸಬ್ಟ್ರಾಕ್ಟ್ ಮಾಡಿದಾಗ ನನಗೆ ಒಂದು ಸಿಂಪ್ಲಿಫೈಡ್ ವರ್ಷನ್ ಸಿಕ್ಕಿದೆ. ಏನದು -1642 IG = -8. ಅಲ್ಲಿಗೆ IG ನನಗೆ ಬೇಕಾಗಿತ್ತಲ್ವಾ, ಸೊ IGಗೆ ಈ ಥರ ಆನ್ಸರ್ ಬರುತ್ತೆ. ಸಾರಿ, ಕೊನೆಯಲ್ಲಿ ಅದು 4.8721 mA ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಅದು 2 ಕಂಡಕ್ಟಿಂಗ್ ವೈರ್ಸ್ ಇದೆ ಅಂತೆ. 2 ಲಾಂಗ್ ಅಂಡ್ ಪ್ಯಾರಲಲ್ ಸ್ಟ್ರೈಟ್ ವೈರ್ಸ್ A and B ಕ್ಯಾರಿಂಗ್ ಕರೆಂಟ್ 8 ಆಂಪಿಯರ್ and 5 ಆಂಪಿಯರ್ ಇನ್ ದಿ ಸೇಮ್ ಡೈರೆಕ್ಷನ್ ಆರ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್ ಆಫ್ 4 ಸೆಂಟಿಮೀಟರ್. ನಾನು ಅದನ್ನು 4 × 10⁻² ಮೀಟರ್ ಅಂತ ಬರ್ತಿದ್ದೀನಿ. ಎಸ್ಟಿಮೇಟ್ ದಿ ಫೋರ್ಸ್ ಆನ್ ಎ 10 ಸೆಂಟಿಮೀಟರ್ ಸೆಕ್ಷನ್ ಆಫ್ ಎ ವೈರ್ ಎ ಅಂತ ಹೇಳಿದ್ದಾರೆ. ವೈರ್ ಎನ 10 ಸೆಂಟಿಮೀಟರ್ ಲೆಂತ್ ತೊಗೊಂಡ್ರೆ ಅದ್ರ ಮೇಲೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಫೋರ್ಸ್ ಆ್ಯಕ್ಟಿಂಗ್ ಆನ್ ವೈರ್ ಎ ಡ್ಯೂ ಟು ಬಿ ಅಂತ ತೊಗೊಂಡೆ. ಇಲ್ಲಿ ಎ ಬಿ ಅಂತ ಬರೀಬೇಕಾಯ್ತು, ಸಾರಿ. ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಡ್ಯೂ ಟು ಬಿ. ಸೊ ಅಲ್ಲಿಗೆ μ0 I1 I2 × L / 2πd. ಇದು ಡೈರೆಕ್ಟ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಈ ಆನ್ಸರ್ ಬರುತ್ತೆ. ಜೊತೆಗೆ ಅದು ಅಟ್ರಾಕ್ಟಿವ್ ಅಂತ ಹೇಳಿದ್ರೆ ತುಂಬ ಒಳ್ಳೆಯದು. ನಿಮಗೆ ಅದರ ನೇಚರ್ ಕೂಡ ಗೊತ್ತಿದೆ. ಮತ್ತೆ ಕ್ಷಮಿಸಿ, ಇದು FAB ಆಗಬೇಕು. ಓಕೆ, ಫೋರ್ಸ್ ಆ್ಯಕ್ಟಿಂಗ್ ಆನ್ ವೈರ್. ಸೊ ನೆಕ್ಸ್ಟು ನಿಮಗೆ ಯಾವ ಕ್ವಶನ್ ಇದೆ, ಸೀರೀಸ್ LCR ಸರ್ಕ್ಯೂಟ್ ಮೇಲೆ ಕ್ವಶನ್ ಫ್ರೇಮ್ ಮಾಡಿದ್ದಾರೆ. ಎ ಸೈನುಸೈಡಲ್ ವೋಲ್ಟೇಜ್ ಆಫ್ ಪೀಕ್ ವ್ಯಾಲ್ಯೂನ 283 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ.
ಫ್ರೀಕ್ವೆನ್ಸಿ 50 ಹರ್ಟ್ಸ್ ಅಂತ ಹೇಳಿದರೆ ಅಪ್ಲೈಡ್ ಟು ಎ ಸೀರೀಸ್ ಎಲ್ ಸಿ ಆರ್ ಸರ್ಕ್ಯೂಟ್ ಇನ್ ವಿಚ್ ಆರ್ ಇಸ್ ಈಕ್ವಲ್ ಟು 3 ಓಮ್, ಎಲ್ ಇಸ್ ಈಕ್ವಲ್ ಟು 25.48 ಮಿಲಿ ಹೆನ್ರಿ ಮತ್ತು ಕೆಪಾಸಿಟೆನ್ಸ್ ಇಸ್ 796 ಮೈಕ್ರೋಫ್ಯಾರಡ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ಎ ಇಂಪಿಡೆನ್ಸ್ ಆಫ್ ದಿ ಸರ್ಕ್ಯೂಟ್. ಸೊ ಇಂಪಿಡೆನ್ಸ್ನ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲಿಲ್ಲ. ಸೊ ನಾನು ಇಂಡಕ್ಟಿವ್ ರಿಯಾಕ್ಟೆನ್ಸ್ಗೆ ಫಾರ್ಮುಲಾ ಬರ್ಕೊಂಡೆ ಮೊದಲು 2πfl ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ 8.006 ಓಮ್ ಬರ್ತಾ ಇದೆ. ಆಮೇಲೆ ಕೆಪಾಸಿಟಿವ್ ರಿಯಾಕ್ಟೆನ್ಸಿಗೆ ಫಾರ್ಮುಲಾ 1/2πfc ಹಾಕ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ 3.998 ಓಮ್ ಬರ್ತಾ ಇದೆ. ಇಂಪಿಡೆನ್ಸ್ಗೆ ಫಾರ್ಮುಲಾ ಈ ಥರ ಇದೆ. ಇಂಪಿಡೆನ್ಸ್ ಫಾರ್ಮುಲಾ √r² ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್ಡ್. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಇಂಪಿಡೆನ್ಸ್ 5.0064 ಓಮ್ ಬರ್ತಾ ಇದೆ. ನೆಕ್ಸ್ಟು ಅವ್ರು ಕೇಳಿರತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ ದಿ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ದಿ ವೋಲ್ಟೇಜ್ ಅಕ್ರಾಸ್ ದಿ ಸೋರ್ಸ್ ಆ್ಯಂಡ್ ದಿ ಕರೆಂಟ್. ಸೊ ಇದಕ್ಕೋಸ್ಕರ ನಾನು ಇಂಪಿಡೆನ್ಸ್ ಟ್ರಯಾಂಗಲ್ನ ಬರ್ಕೊಂಡೆ. ಇಂಪಿಡೆನ್ಸ್ ಟ್ರಯಾಂಗಲ್ ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಟ್ರಯಾಂಗಲ್ ನಮಗೆ, ಅದರಿಂದ ಭಾಳಷ್ಟು ಮಾಹಿತಿಗಳು ನಮಗೆ ಸಿಗುತ್ತೆ. ಸೊ ಇಲ್ಲಿ ಅವ್ರ ಇಂಪಿಡೆನ್ಸ್ ಟ್ರಯಾಂಗಲ್ ಈ ಥರ ಇರುತ್ತೆ. ಅಡ್ಜಸೆಂಟ್ ಸೈಡ್ ಆರ್ ಆಗಿರುತ್ತೆ, ಹೈಪೋಟಿನಸ್ ಸೈಡು ಇಂಪಿಡೆನ್ಸ್ ಆಗಿರುತ್ತೆ, ಅಪೋಸಿಟ್ ಸೈಡು ರಿಯಾಕ್ಟೆನ್ಸ್ ಆಗಿರುತ್ತೆ. ಇದನ್ನು ತಿಳ್ಕೊಳ್ಳಿ. ಸೊ ಇಲ್ಲಿ XL ಜಾಸ್ತಿ ಇರೋದ್ರಿಂದ XL ಮೈನಸ್ XC ಅಂತ ಬರ್ಕೊಂಡಿದ್ದೀನಿ. ಸೊ XLಗೆ ಸಬ್ಸ್ಟಿಟ್ಯೂಟ್ ಮಾಡಿದೆ, Xಗೆ ಸಬ್ಸ್ಟಿಟ್ಯೂಟ್ ಮಾಡಿದೆ, Rಗೆ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ 1.336 ಬರ್ತಾ ಇದೆ. ಸೊ ಫೇಸ್ ಡಿಫ್ರೆನ್ಸ್ ಏನಾಯಿತು, ಟ್ಯಾನ್ ಇನ್ವರ್ಸ್ ಆಫ್ 1.336 ಅಂತ ಆಯಿತು. ಇದರಲ್ಲಿ ಮೂರನೇ ಸಬ್ ಹೆಡ್ಡಿಂಗ್ ಏನಿದೆ, ಪವರ್ ಡಿಸಿಪೇಟೆಡ್ ಇನ್ ದಿ ಸರ್ಕ್ಯೂಟ್ ಅಂತ ಕೇಳಿದ್ದಾರೆ. ಸೊ ಪವರ್ನ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಮೊದಲು ಪವರ್ ಫ್ಯಾಕ್ಟರ್ ಏನು ಅಂತ ಕ್ಯಾಲ್ಕುಲೇಟ್ ಮಾಡಿದೆ, cos φ. ಅದು ಕೂಡ ನಂಗೆ ಇಂಪಿಡೆನ್ಸ್ ಟ್ರಯಾಂಗಲಿಂದ ಸಿಗ್ತಾ ಇದೆ. R ಗೊತ್ತಿದೆ, Z ಗೊತ್ತಿದೆ. ಸೊ cos φ ಅಂದರೆ ಏನಾಗುತ್ತೆ, R/Z. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ 0.5992 ಅಂತ ಬರ್ತಾ ಇದೆ. ಸೊ ಪವರಿಗೆ ಫಾರ್ಮುಲಾ ಏನು, V² ಅಂದರೆ RMS² ಡಿವೈಡೆಡ್ ಬೈ Z ಇಂಟು cos φ. ಸೊ ಇದು ನಮಗೆ ಗೊತ್ತಿದೆ. ಸೊ ಬಟ್ VRMS ಡೈರೆಕ್ಟಾಗಿ ಹೇಳಿಲ್ಲ ಅವರು. V0 ಗೊತ್ತಿದೆ, ಪೀಕ್ ವ್ಯಾಲ್ಯೂ ಗೊತ್ತಿದೆ. ಸೊ ಪೀಕ್ ವ್ಯಾಲ್ಯೂ ಡಿವೈಡೆಡ್ ಬೈ √2 ಮಾಡಿಕೊಂಡ್ರೆ ನನಗೆ VRMS ವ್ಯಾಲ್ಯೂ ಸಿಗುತ್ತೆ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದೆ. ಸೊ ಐ ಆಮ್ ಗೆಟಿಂಗ್ ಪವರ್ ಡಿಸಿಪೇಟೆಡ್ ಇನ್ ದಿ AC ಸರ್ಕ್ಯೂಟ್ ಆಸ್ 4793.038 ವ್ಯಾಟ್ಸ್. ಸೊ ಅಲ್ಲಿಗೆ ಈ ನ್ಯೂಮರಿಕಲ್ ಮುಗ್ದಿದೆ. ಕೊನೆ ನ್ಯೂಮರಿಕಲ್ಲು ರೇ ಆಪ್ಟಿಕ್ಸ್ ಮೇಲೆ ಫ್ರೇಮ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಕೊಟ್ಟಿದ್ದಾರೆ. ಅವರು 1.55. ಡಬಲ್ ಕಾನ್ವೆಕ್ಸ್ ಲೆನ್ಸ್ ಆರ್ ಟು ಬಿ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ಎ ಗ್ಲಾಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.55 with both faces of the same radius of curvature. So radius of curvature of both refracting surfaces same ಇದೆ ಅಂತ ಹೇಳಿದ್ದಾರೆ. ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಷ್ಟಿರಬೇಕು ಅಂತ. ಇಫ್ ದಿ ಫೋಕಲ್ ಲೆಂತ್ ಆಫ್ ದಿ ಲೆನ್ಸ್ ಇಸ್ 20 ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನಾನು ಲೆನ್ಸ್ ಮೇಕರ್ಸ್ ಫಾರ್ಮುಲಾನ ಇಲ್ಲಿ ಬಳಸ್ಕೊಳ್ತೀನಿ. ಒಂದೇ ಒಂದು ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಇದಕ್ಕೆ ಉತ್ತರ ಸಿಗುತ್ತೆ. 1/f is equal to ng minus 1 2 divided by r. ಸೊ ಅಲ್ಲಿಗೆ ಇದನ್ನು ಆರಿಗೋಸ್ಕರ ಬರ್ಕೊಂಡ್ರೆ ಈ ಥರದೊಂದು ಫಾರ್ಮುಲಾ ಬರುತ್ತೆ. ಸೊ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನನಗೆ r is equal to 22 ಸೆಂಟಿಮೀಟರ್ ಬರ್ತಾ ಇದೆ. ಧನ್ಯವಾದಗಳು. ಟೇಕ್ ಕೇರ್. ಚೆನ್ನಾಗಿ ಓದ್ಕೊಳ್ಳಿ ಮುಂದಿನ ಟೆಸ್ಟಿಗೆಲ್ಲ ಅಂತ ಹೇಳ್ತಾ ಈ ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.